2013 ವಕ್ಫ್ ನ 2025ರಲ್ಲಿ ಮೋದಿ ಅವರು ಅಮೆಂಡ್ಮೆಂಟ್ ಮಾಡಿದ್ರು. ಅದನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗಲಾಗಿತ್ತು. ವಕ್ಫ್ ಬಿಲ್ ಗೆ ವಿರುದ್ಧವಾಗಿ ಯಾವಾಗ್ಲೂ ಸರ್ಕಾರದ ವಿರುದ್ಧ ಆಗಿರ್ಬೋದು, ಹಿಂದೂಗಳ ವಿರುದ್ಧ ಆಗಿರ್ಬೋದು ನಿಲ್ಲೋದು ಯಾರು? ಮತ್ತದೇ ಕಪಿಲ್ ಸಿಬಲ್ರು, ಅಭಿಷೇಕ್ ಮನು ಸಿಂಘ್ವಿ ಮತ್ತು ಪ್ರಶಾಂತ್ ಭೂಷಣ್ ಅವ್ರು ಹೇಳೋದು ಎರಡೇ: ಈ ಬಿಲ್ಲು ಅನ್ಕಾನ್ಸ್ಟಿಟ್ಯೂಷನಲ್ ಆಗಿದೆ, ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುತ್ತೆ ಅಂತ. ಅದ್ಯಾಕೆ ವಕ್ಫ್ನವರು ತಮ್ಮ ಪರ ವಾದ ಮಾಡೋದಕ್ಕೆ ಕಪಿಲ್ ಸಿಬಲ್ರನ್ನ ಇಟ್ರೋ ಗೊತ್ತಿಲ್ಲ. ಇವರಿಂದಲೇ ಸುಪ್ರೀಂ ಕೋರ್ಟ್ ಅಲ್ಲಿ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ನ ವಿರುದ್ಧವಾಗಿ ಹೋದವರಿಗೆ ಹೀನಾಯ ಹಿನ್ನಡೆ. ಅವರು ಆಡೋ ಮಾತು ಒಂದೇ, ಹಳೆ ಕ್ಯಾಸೆಟ್ ತರ ಪದೇ ಪದೇ ಅದನ್ನೇ ಪ್ಲೇ ಮಾಡೋದು. ಇದು ಧಾರ್ಮಿಕ ಸ್ವಾತಂತ್ರ್ಯದ ಉಲ್ಲಂಘನೆ ಅಂತ. ಈ ಬಿಲ್ ಬಂದ್ರೆ ಮುಸಲ್ಮಾನರ ಸಂಪತ್ತನ್ನ ಕಬ್ಜಾ ಮಾಡಲಾಗುತ್ತೆ, ಈ ಜಮೀನೆಲ್ಲ ಅಲ್ಲಾ ಕೊಟ್ಟಿರೋದು, ಈ ರೀತಿ ಅಮೆಂಡ್ಮೆಂಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ವಿವಾದ ಆಗುತ್ತೆ ಅಂತೆಲ್ಲ ಭಾಷಣ ಮಾಡಿದ್ರು. ಕಾನೂನಿನ ಚೌಕಟ್ಟಿನಲ್ಲಿ ಏನೂ ಮಾತಾಡ್ಲಿಲ್ಲ ನೋಡಿ. ಈ ಕಡೆ ಸರ್ಕಾರಿ ವಕೀಲರಾದ ತುಷಾರ್ ಮೆಹ್ತಾರು ಒಬ್ಬಂಟಿ ಹೋರಾಟ ಕೊಟ್ರು. ಆ ಕಡೆ 5 ಜನ ವಕೀಲರನ್ನ ಇವರು ಒಬ್ಬರೇ ಕ್ಲಾಸ್ ತಗೊಂಡ್ರು. ಒಬ್ಬ ತುಷಾರ್ ಮೆಹ್ತಾರನ್ನ ಎದುರಿಸೋದಕ್ಕೆ 5 ಜನ ವಕೀಲರಿಂದ ಸಾಧ್ಯನೇ ಆಗ್ಲಿಲ್ಲ ನೋಡಿ. ವಕ್ಫ್ ಬಿಲ್ ವಿರುದ್ಧವಾಗಿ ಸಮಗ್ರ ವಾದ ಮಂಡಿಸೋದಕ್ಕೆ ಇವ್ರ ಕೈಲಿಂದ ಸಾಧ್ಯನೇ ಇಲ್ಲ. ತುಷಾರ್ ಮೆಹ್ತಾರ ಮುಂದೆ ಹೆಚ್ಚು ಕಡಿಮೆ ಮಂಡಿ ಊರಿ ಬಿಟ್ರು. ಯಾವಾಗ ಕಪಿಲ್ ಸಿಬಲ್ ಅವರು ಇಲ್ಲ ಸಲ್ಲದ ತಥ್ಯಗಳನ್ನು ಹೇಳೋದಕ್ಕೆ ಶುರು ಮಾಡಿದ್ರು, ಆಗ ತುಷಾರ್ ಮೆಹ್ತಾ ಸಿಜೆಐಗೆ ಮನವಿ ಮಾಡಿದ್ರು, ಮೈ ಲಾರ್ಡ್, ಇದು ಹೀಗೆ ಮುಂದುವರೆದ್ರೆ ಸರಿ ಆಗಲ್ಲ. ಬೇಸ್ಲೆಸ್ ಅಲಿಗೇಷನ್ಸ್ ನ ಮಾಡ್ತಾ ಇದ್ದಾರೆ. ಅವರು ಆಡೋ ಮಾತುಗಳಿಗೆ ಪುರಾವೆ ಕೊಡ್ಬೇಕು. ಎಲ್ಲವನ್ನು ರೆಕಾರ್ಡ್ ಮಾಡಿ ಮುಂದೇನಾದ್ರೂ ಅದಕ್ಕೆ ವ್ಯತಿರಿಕ್ತ ವಾದ ಮಾಡಿದ್ರೆ ಅದನ್ನ ತೋರಿಸಿ ನೀವೇ ಹೇಳ್ಬೇಕು. ಹಿಂದೆ ಹೀಗೆ ಹೇಳಿದ್ರಿ, ಈಗ ಯಾಕೆ ಬದಲಾಯಿಸ್ತಾ ಇದ್ದೀರಾ ಅಂತ. ಪ್ಲೇಟ್ ಚೇಂಜ್ ಮಾಡೋದಕ್ಕೆ ಬರೋದೇ ಇಲ್ಲ ಇಲ್ಲಿ ಕಪಿಲ್ ಸಿಬಲ್ ಸಿಗೆ ಬಿದ್ದಿದ್ದು. ಕೊನೆಗೂ ಸಿಜೆಐ ಅವರು ರೆಕಾರ್ಡ್ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಈಗ ಕಪಿಲ್ ಸಿಬಲ್ ಮಾತಾಡೋ ಎಲ್ಲ ವಿಚಾರಗಳು ರೆಕಾರ್ಡ್ಸ್ ಗೆ ಹೋಗುತ್ತೆ. ಮುಂದಿನ ವಾದಗಳಲ್ಲಿ ಏನಾದ್ರೂ ಸ್ವಲ್ಪ ಅದರಿಂದ ಡಿವಿಯೇಷನ್ ಆದ್ರೂ ಸಹ ಜಡ್ಜ್ ಕೇಳ್ಬಿಡ್ತಾರೆ, ಹಿಂದೆ ಹೀಗೆ ಹೇಳಿದ್ರಿ, ಈಗ ಯಾಕೆ ಹೀಗೆ ಹೇಳ್ತಾ ಇದ್ದೀರಾ ಅಂತ. ಕಪಿಲ್ ಸಿಬಲ್ರು ತಾವೇ ಮಾಡಿದ ವಾದದಿಂದ ಹೆಂಗೆ ಕೆಡ್ಡಾಕೆ ಬಿದ್ರು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿ. ಅವ್ರು ಹೇಳೋದು, ಅಲ್ಲಾಗೆ ಜಮೀನನ್ನ ದಾನ ಮಾಡೋದು ಅಂದ್ರೆ ವಕ್ಫ್ಗೆ ಜಮೀನನ್ನ ದಾನ ಮಾಡೋದು ನಮ್ಮ DNA ನಲ್ಲೇ ಇದೆ ಅಂತ. ಅವ್ರು ಹೇಳೋದು ಕೊಟ್ಟಿದ್ದು, ಹಿಂದೂಗಳು ಜಮೀನನ್ನ ವಕ್ಫ್ ಮಾಡ್ಬೋದು, ಕ್ರಿಶ್ಚಿಯನ್ರು, ಬೌದ್ಧರು, ಸಿಖ್ಖರು ಎಲ್ಲರೂ ಸೇರಿದಂತೆ ಜಮೀನನ್ನ ವಕ್ಫ್ ಮಾಡಬಹುದು. ಆದ್ರೆ ವಕ್ಫ್ ಬೋರ್ಡ್ ನಲ್ಲಿ ಮಾತ್ರ ಮುಸಲ್ಮಾನರನ್ನು ಹೊರತುಪಡಿಸಿ ಅನ್ಯ ಧರ್ಮೀಯರು ಇರುವಂತಿಲ್ಲ. ನೋಡಿ ಹೆಂಗಿದೆ ಇವರ ಇಬ್ಬಂಗಿ ನೀತಿ. ಇವರ ಲಾಜಿಕ್ ಆದ್ರೂ ನೋಡಿ ಹೆಂಗಿದೆ. ಜಮೀನನ್ನ ಮಾತ್ರ ಹಿಂದೂಗಳಿಂದನೂ ಪಡಿತಾರೆ, ಸಿಖ್ಖರು, ಇಸಾಯಿ, ಬೌದ್ಧರು ಎಲ್ಲರಿಂದನೂ ಬೇಕು. ಜಮೀನನ್ನು ಪಡೆಯುವ ಅದೇ ವಕ್ಫ್ ಬೋರ್ಡ್ ನಲ್ಲಿ ಅನ್ಯ ಧರ್ಮೀಯರು ಇರುವಂತಿಲ್ಲ. ಒಮ್ಮೆ ವಕ್ಫ್ ಮಾಡಿದ್ರೆ ಮುಗೀತು, ಅದರ ಮೇಲೆ ಮತ್ತೆ ದಾವೆ ಹೂಡೋದಕ್ಕೆ ಬರಲ್ಲ. ಯೋಚನೆ ಮಾಡಿ, ಯಾರಾದ್ರೂ ವಕ್ಫ್ಗೆ ಜಮೀನನ್ನ ದಾನ ಮಾಡೋದಾದ್ರೆ ಅವರು 5 ವರ್ಷ ಪ್ರಾಕ್ಟೀಸಿಂಗ್ ಮುಸಲ್ಮಾನರಾಗಿರ್ಬೇಕು ಅನ್ನೋ ಕಾನೂನನ್ನು ತರಲಾಗಿದೆ. ಅದು ಯಾಕೆ ಬಂತು ಗೊತ್ತಾ? ಫೋರ್ಸ್ಫುಲಿ ಕನ್ವರ್ಷನ್ ಗಳನ್ನ ಮಾಡ್ಬಿಟ್ಟು ಯಾರ್ದೋ ಪ್ರಾಪರ್ಟಿನ ವಕ್ಫ್ ಮಾಡಿಕೊಂಡಿರುವ ಸಾಧ್ಯತೆಗಳಿದಾವೆ. ಅದು ಈ ಹಿಂದೆ ಆಗಿದೆ ಕೂಡ. ಇನ್ನೊಂದು ವಿಚಾರ, ರಿಜಿಸ್ಟ್ರೇಷನ್ಗೆ, ವಕ್ಫ್ ನ ಆಸ್ತಿ ರಿಜಿಸ್ಟ್ರೇಷನ್ಗೆ ಸಂಬಂಧಪಟ್ಟಂತೆ ತೀವ್ರ ಹಿನ್ನಡೆಯಾಯಿತು ಕಪಿಲ್ ಸಿಬಲ್ರಿಗೆ ಇವತ್ತಿನ ವಿಚಾರಣೆಯಲ್ಲಿ. ಇದು ಈಗಿಂದಲ್ಲ, ಬ್ರಿಟಿಷರ ಕಾಲದಿಂದಲೂ ಸಹ, ಅದಕ್ಕೂ ಹಿಂದೆ ರಾಜ ಮಹಾರಾಜರ ಕಾಲದಿಂದಲೂ ಸಹ ಭಾರತದ ಯಾವುದೇ ಜಮೀನು ಯಾರಾದರೂ ಒಬ್ಬರ ಹೆಸರಲ್ಲಿ ಇದ್ದೇ ಇರುತ್ತೆ. ಜಮೀನಿಗೆ ಮಾಲೀಕ ಇಲ್ಲ ಅನ್ನುವ ಭಾರತದ ಯಾವುದೇ ಜಮೀನು ಇಲ್ಲ. ನೀವೇ ಹೇಳಿ, ಮಾಲೀಕನಿಲ್ಲದ ಜಮೀನು ಇರೋದಕ್ಕೆ ಸಾಧ್ಯನಾ? ಅದರಲ್ಲಿ ಏನಾದ್ರೂ ತರ್ಕ ಇದೆಯಾ? ಒಂದೋ ಅದು ಸರ್ಕಾರಿ ಜಮೀನಾಗಿರ್ಬೇಕು, ಇಲ್ಲವೇ ಯಾವುದೋ ಒಬ್ಬ ಇಂಡಿವಿಜುವಲ್ ಅಥವಾ ಪ್ರೈವೇಟ್ ನ ಪ್ರಾಪರ್ಟಿ ಆಗಿರ್ಬೇಕು. ಅಂದ್ರೆ ರಿಜಿಸ್ಟ್ರೇಷನ್ ಆಗಿರುತ್ತೆ ಅಂತಾನೆ ತಾನೇ ಅರ್ಥ. ಆದ್ರೆ ಕಪಿಲ್ ಸಿಬಲ್ ಹೇಳ್ತಾರೆ, ವಕ್ಫ್ಗೆ ಯಾಕೆ ರಿಜಿಸ್ಟ್ರೇಷನ್ ಬೇಕು, ಅದರ ಅಗತ್ಯತೆ ಇಲ್ಲ ಅಂತ. ಸಾಮಾನ್ಯ ಜನರಿಗೂ ಸಹ ಅರ್ಥ ಆಗುತ್ತೆ ರಿಜಿಸ್ಟ್ರೇಷನ್ ಯಾಕೆ ಮಾಡಿಸ್ಬೇಕು, ಹಂಗಂದ್ರೆ ಏನು ಅಂತ. ಇದು ಬಹುದೊಡ್ಡ ವಕೀಲ ಕಪಿಲ್ ಸಿಬಲ್ರಿಗೆ ವಿವೇಚನೆಗೆ ನಿಲುಕದ ರಹಸ್ಯವಾಗ್ಬಿಟ್ಟಿದೆ ರಿಜಿಸ್ಟ್ರೇಷನ್. ವಕ್ಫ್ ಆಸ್ತಿಯಾದ ಮಾತ್ರಕ್ಕೆ ರಿಜಿಸ್ಟ್ರೇಷನ್ನೇ ಮಾಡಿಸ್ಬೇಕಾಗಿಲ್ಲಂತೆ. ಎಂತಹ ವಾದ. ಕಪಿಲ್ ಸಿಬಲ್ರನ್ನ ಬಿಟ್ಟಾಕಿ ನಿಮ್ಮನ್ನೇ ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡಿ. ನಿಮ್ಮ ಅಕ್ಕಪಕ್ಕದ ಆಸ್ತಿ ಪಾಸ್ತಿಗಳು ರಿಜಿಸ್ಟ್ರೇಷನ್ ಆಗಿರುತ್ತೆ ತಾನೆ? ಅದಕ್ಕೊಂದು ಹೆಸರು, ಪಥ, ವಿಳಾಸ ಇರುತ್ತೆ ತಾನೆ? ಯಾರ ಹೆಸರಲ್ಲಿ ಇರುತ್ತೋ ಅವರು ಅದನ್ನ ವಕ್ಫ್ ಮಾಡಿದ್ರೆ ವಕ್ಫ್ ಹೆಸರಲ್ಲಿ ಅದನ್ನ ರಿಜಿಸ್ಟ್ರೇಷನ್ ಮಾಡಿಸೋದಕ್ಕೆ ಏನು ತೊಂದರೆ? ಇವರು ವಾದ ಮಾಡೋದು 200 ವರ್ಷದ ಕೆಳಗೆ, 300, 400 ವರ್ಷದ ಕೆಳಗಿನ ವಕ್ಫ್ ಆಸ್ತಿಗೆ ಎಲ್ಲಿಂದ ಕಾಗದ ಪತ್ರ ತರೋದು ಅಂತ. ಕೇಳೋದಕ್ಕೆ ಕಹಿ ಅನ್ಸುತ್ತೆ, ಆದ್ರೂ ಸತ್ಯ. ಅಂತಹ ಆಸ್ತಿ ಪಾಸ್ತಿಗಳಿಗೆ ಕಾಗದ ಪತ್ರನೇ ಕೇಳಿಲ್ಲ ನೋಡಿ ನಾವು ಇದುವರೆಗೂ. ರಾಮ ಹುಟ್ಟಿರುವ ಕುರುಹುಗಳು ರಾಮ ಜನ್ಮಭೂಮಿಯಲ್ಲಿ ಸಿಕ್ಕರೂ ಸಹ ದಶಕಗಳ ಕಾಲ ಕೋರ್ಟ್ ಅಲ್ಲಿ ಹೋರಾಟ ಮಾಡಿ ಅದಕ್ಕೆ ಬೇಕಾದ ಕಾಗದ ಪತ್ರಗಳನ್ನು ಕೊಟ್ಟು ಕೊನೆಗೆ ಕೋರ್ಟ್ ನ ಆದೇಶದಂತೆ ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗುತ್ತೆ. ಇನ್ನೊಂದ್ ಕಡೆ ಲಕ್ಷಾಂತರ ಎಕರೆ ಜಮೀನಿರುವ ವಕ್ಫ್ ಬೋರ್ಡ್ ನಲ್ಲಿ ಕಾಗದ ಪತ್ರಗಳೇ ಇಲ್ಲ. ರಿಜಿಸ್ಟ್ರೇಷನ್ ಇವಾಗಿಂದ ಇಲ್ಲ, 1923ರಿಂದನೂ ಇದೆ.
1923ನ ಬಿಟ್ಬಿಡಿ, ಅದರ ಹಿಂದ್ಗಡೆದೆಲ್ಲ ವಕ್ಫ್ ಬೈ ಯೂಸರೇ ಆಗಿದೆ ಅಂತಾನೆ ಅನ್ಕೊಳ್ಳಿ, ಅದು ವಕ್ಫ್ ಆಸ್ತಿನೇ ಅಂತಾನೆ ಇಟ್ಕೊಳ್ಳಿ. ಅಟ್ಲೀಸ್ಟ್ 1923ರ ನಂತರ ಏನು ರಿಜಿಸ್ಟ್ರೇಷನ್ ಆಗಬೇಕು ಅಂತ ಇದೆ, ನಾವೇ ಮಾಡ್ಕೊಂಡಿರೋ ಕಾನೂನು, ಅದರ ಪ್ರಕಾರನಾದ್ರೂ ವಕ್ಫ್ ಆಸ್ತಿಗಳು ರಿಜಿಸ್ಟ್ರೇಷನ್ ಆಗಬೇಕು ತಾನೆ. ಇನ್ನು ಒಂದು ಸುಳ್ಳು ವಾದ ಮಾಡಿದ್ದು ಕಪಿಲ್ ಸಿಬಲ್ ಏನು ಅಂದ್ರೆ, ಈಗ ಒಂದು ಮಸೀದಿ ASI ಅಂಡರ್ ಅಲ್ಲಿ ಬಂತು ಅಂತ ತಿಳ್ಕೊಳ್ಳಿ, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ಕಪಿಲ್ ಸಿಬಲ್ ವಾದ ಏನು, ಅದು ASI ಗೆ ಹೋದ ನಂತರ ಅದರ ನೇಚರ್ ಚೇಂಜ್ ಆಗ್ಬಿಡುತ್ತೆ. ಆಗ ಇಂಟರ್ಫಿಯರ್ ಮಾಡಿದ CJI ಕೇಳ್ತಾರೆ, ಅದು ಹಾಗೇನಿಲ್ವಲ್ಲ, ನಾನು ಸಹ ಸಾಕಷ್ಟು ASI ಪ್ರೊಟೆಕ್ಷನ್ ಇರುವ ಮಂದಿರಗಳಿಗೆ ಭೇಟಿ ಕೊಟ್ಟಿದ್ದೀನಿ, ಅಲ್ಲಿ ಧಾರ್ಮಿಕ ವಿಧಿವಿಧಾನಗಳು ಯಥಾವತ್ತು ನಡೆಯುತ್ತಲ್ಲ. ನೀವೇ ನೋಡಿ, ದೇಶದಾದ್ಯಂತ ಸುಮಾರು 3688ಕ್ಕೂ ಅಧಿಕ ASI ಪ್ರಾಪರ್ಟಿಗಳಿದಾವೆ. ಅಲ್ಲಿ ಪೂಜಾ ಪಾಠ ಆಗಿರ್ಬೋದು, ಯಾವುದೇ ಧಾರ್ಮಿಕ ಆಕ್ಟಿವಿಟೀಸು ಈ ಹಿಂದೆ ನಡೆದಿದ್ರೆ ಅದು ಕಂಟಿನ್ಯೂ ಆಗ್ತಾನೆ ಬಂದಿದೆ. ಅಂದ್ರೆ ಇಲ್ಲಿ ಧರ್ಮದ ಆಂಗಲ್ ನ ತರೋದಕ್ಕೆ ಪ್ರಯತ್ನ ಮಾಡಿದ್ರು ಕಪಿಲ್ ಸಿಬಲ್ರು. ಅದನ್ನೇ ಸುಪ್ರೀಂ ಕೋರ್ಟ್ ನ CJI ಬುಡ ಸಮೇತ ಕಿತ್ತಾಕಿದ್ದಾರೆ. 1995ರ ವಕ್ಫ್ ಆಕ್ಟ್ ನಲ್ಲೂ ಸಹ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅನ್ನುವ ಪ್ರಾವಿಧಾನ್ಯತೆ ಇತ್ತು, ಆದ್ರೆ ಅದು ಅನಿವಾರ್ಯ ಆಗಿರ್ಲಿಲ್ಲ. ಇಷ್ಟ ಇದ್ದವರು ಮಾಡಿಸ್ಬೋದು, ಇಲ್ಲವಾದ್ರೆ ಬಿಡಬಹುದು. ಹಾಗಾಗಿ ನಾನು ಹೇಳ್ತಾ ಇರೋದು, ರಿಜಿಸ್ಟ್ರೇಷನ್ ನ ಅವಶ್ಯಕತೆ ಇಲ್ಲ ಅನ್ನೋದು ಕಪಿಲ್ ಸಿಬಲ್ರ ವಾದ. ಆಗ CJI ಕೇಳ್ತಾರೆ, ವಕ್ಫ್ ಬಿಲ್ ತಂದಾಗಿನಿಂದ ಹಿಡಿದು ಅದರ ಅಮೆಂಡ್ಮೆಂಟ್ ಗಳಾದಾಗ್ಲೂ ಸಹ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅನ್ನುವ ನಿಯಮನ ತೆಗೆದಾಕಿಲ್ಲ, ಈಗ ಯಾಕೆ ಬೇಡ ಅಂತೀರಾ ಅಂತ ಚಾಟಿ ಬೀಸ್ತಾರೆ CJI. ಯಾಕಂದ್ರೆ ಕಾನೂನಿನಲ್ಲೇ ಅದಕ್ಕೆ ಪ್ರಾವಿಧಾನ್ಯತೆ ಇದ್ದ ಮೇಲೆ ಯಾಕೆ ಮಾಡಿಸಬಾರ್ದು ಅಂತ ಕೇಳಿದ್ರು. ಇನ್ನು ಎಂತಹ ವಿತಂಡವಾದ ಮಾಡಿದರೆ ಕಪಿಲ್ ಸಿಬಲ್ರು ಅಂದ್ರೆ, ವಕ್ಫ್ ಅಮೆಂಡ್ಮೆಂಟ್ ಬಿಲ್ಲು ಸಂಸತ್ತಿನ ಮೇಲ್ಮನೆ ಮತ್ತು ಕೆಳಮನೆ ಎರಡರಲ್ಲೂ ಸುಮಾರು 12-13 ತಾಸುಗಳು ಚರ್ಚೆ ಆಗಿದೆ. ಮಧ್ಯರಾತ್ರಿವರೆಗೂ ಚರ್ಚೆ ಕಂಟಿನ್ಯೂ ಆಗಿ ಬಿಲ್ ಪಾಸ್ ಮಾಡಲಾಗಿದೆ ಬಹುಮತದಿಂದ. ಅದಾಗಕ್ಕೂ ಮುಂಚೆ JPC ಪಾರ್ಲಿಮೆಂಟರಿ ಕಮಿಟಿಯನ್ನು ರಚನೆ ಮಾಡಲಾಗಿದೆ. ಸುಮಾರು 6 ತಿಂಗಳ ಕಾಲ ದೇಶಾದ್ಯಂತ ವಿವಿಧ ರಾಜ್ಯಗಳಲ್ಲಿ ಸಂಚರಿಸಿ ಪಾರ್ಲಿಮೆಂಟರಿ ಕಮಿಟಿ ಡಿಸ್ಕಷನ್ಸ್ ಗಳನ್ನು ಸಹ ಮಾಡಿದೆ. ಆದ್ರೂ ಕಪಿಲ್ ಸಿಬಲ್ರು ಹೇಳ್ತಾರೆ, ಸಂಸತ್ತಲ್ಲಿ ಇದರ ಬಗ್ಗೆ ಚರ್ಚೆನೇ ಆಗಿಲ್ಲ ಅಂತ. ಆಗ ತುಷಾರ್ ಮೆಹ್ತಾ ಎಂಟ್ರಿ ಕೊಡ್ತಾರೆ, ಈ ರೀತಿ ಸುಳ್ಳು ಹೇಳೋದಿಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು, ಎಲ್ಲವನ್ನು ರೆಕಾರ್ಡ್ ಮಾಡಿಸಿ ಇವರಿಂದ ಅಂತ. ದೇಶದ ಜನ ನೋಡ್ಲಿ ಬಿಡಿ, ದೂದ್ ಕಾ ದೂದ್ ಪಾನಿ ಕಾ ಪಾನಿ ಹಾಕ್ಬಿಡ್ಲಿ, ಯಾರದು ತಪ್ಪು ಯಾರದು ಒಪ್ಪು ಅಂತ. ಚೀಫ್ ಜಸ್ಟಿಸ್ ಮಾಡಿದ ಒಂದು ಟಿಪ್ಪಣಿಯನ್ನ ನೀವು ಕೇಳಲೇಬೇಕು. ಕ್ರಿಸ್ಟಲ್ ಕ್ಲಿಯರ್ ಆಗಿ ಹೇಳ್ಬಿಟ್ರು ಅವರು, ಸಂಸತ್ತಿನ ಮೂಲಕ ಏನು ಕಾನೂನು ಪಾಸ್ ಮಾಡಲಾಗುತ್ತೋ ಅದರಲ್ಲಿ ನ್ಯಾಯಾಂಗ ವ್ಯವಸ್ಥೆ ಹಸ್ತಕ್ಷೇಪ ಮಾಡೋದಕ್ಕೆ ಬರಲ್ಲ, ಅದು ಸಾಂವೈಧಾನಿಕವಾಗೇ ಇರುತ್ತೆ. ಸುಪ್ರೀಂ ಕೋರ್ಟ್ ಎಲ್ಲಿವರೆಗೂ ಅದರಲ್ಲಿ ಹಸ್ತಕ್ಷೇಪ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಸಂವಿಧಾನದ ಮೂಲ ಉದ್ದೇಶಕ್ಕೆ ಧಕ್ಕೆ ಆಗುವಂತಹ ದೊಡ್ಡ ಕಾರಣ ಆ ಅಮೆಂಡ್ಮೆಂಟ್ ನಲ್ಲಿ ಎಲ್ಲಿಯವರೆಗೂ ಸಿಗೋದಿಲ್ವೋ ಅಲ್ಲಿಯವರೆಗೂ ಸುಪ್ರೀಂ ಕೋರ್ಟ್ ನ್ಯಾಯಾಂಗ ವ್ಯವಸ್ಥೆ ಶಾಸಕಾಂಗದಲ್ಲಿ ಮೂಗು ತುರ್ಸೋದಿಕ್ಕೆ ಬರೋದಿಲ್ಲ. ಇದನ್ನೇ ಹೇಳಿರೋದು CJI ಸಹ. ಈಗ ನೀವೇ ಅರ್ಥ ಮಾಡ್ಕೊಳ್ಳಿ, ಈ ವಕ್ಫ್ ಬಿಲ್ ವಿಚಾರವಾಗಿ ಮುಂದೆ ಯಾವ ರೀತಿ ತೀರ್ಪು ಬರಬಹುದು. ಇವರೆಲ್ಲ ಏನ್ ಮಾಡ್ತಾ ಇದ್ರು, ಕಾಗಕ್ಕ ಕುಬ್ಬಕ್ಕ ಕತೆ ಹೇಳೋದು, ವಕ್ಫ್ ಬಿಲ್ಗೆ ಮಧ್ಯಂತರ ತಡೆಯಾಜ್ಞೆ ತಂದು ಬಿಡಬಹುದು ಅಂತ ಈ ಗ್ಯಾಂಗು ಅನ್ಕೊಂಡಿತ್ತು. ಆದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಎಲ್ಲ ಉಲ್ಟಾ ಹೊಡಿತಾ ಇದೆ. ಸುಪ್ರೀಂ ಕೋರ್ಟ್ ಇಂಡೈರೆಕ್ಟ್ ಆಗಿ ಹೇಳಿದಂತೆ ಇದು, ನೀವೇನು ಲಾಜಿಕ್ ತಗೊಂಡು ಬಂದಿದ್ದೀರಾ, ತರ್ಕ ತೆಗೆದುಕೊಂಡು ಬಂದಿದ್ದೀರಾ, ಇದರಲ್ಲಿ ದಮ್ ಇಲ್ಲ, ದೊಡ್ಡ ಮಟ್ಟದ ಸಬೂತನ್ನು ತೆಗೆದುಕೊಂಡು ಬನ್ನಿ ಅಂತ ಹೇಳಿರೋದು. ಅಂದ್ರೆ ನಾನು ಹೇಳ್ತಾ ಇರೋದು ಈ ಅರ್ಥದಲ್ಲಿ ಜಾಡಿಸಿರೋದು ಸುಪ್ರೀಂ ಕೋರ್ಟ್. ಅದಂಗೆ ವಕ್ಫ್ ಬೋರ್ಡ್ ನಲ್ಲಿ ಮುಸಲ್ಮಾನೇತರನ್ನ ಸೇರಿಸ್ತೀರಾ ಅಂತ ಕಪಿಲ್ ಸಿಬಲ್ರು ಕೇಳಿದಾಗ CJI ಅವರೇ ಉತ್ತರ ಕೊಟ್ಟಿದ್ದಾರೆ, ಬೌದ್ಧ ಗಯಕ್ಕೆ ನೀವು ಹೋಗಿದ್ದೀರಾ, ಅಲ್ಲಿ ಬೌದ್ಧರು ಇದ್ದಾರೆ, ಹಿಂದೂಗಳು ಇದ್ದಾರೆ ಅಂತ. ಇಲ್ಲಿ ವಿಚಾರಣೆಗೆ ಕೈಗೆತ್ಕೊಳ್ಬೇಕು ಅಂತ 3 ಅಂಶಗಳನ್ನ ಮಾತ್ರ ಮಾಜಿ CJI ಖನ್ನಾರು ಪಟ್ಟಿ ಮಾಡಿಕೊಟ್ಟಿದ್ರು. ಒಂದು ವಕ್ಫ್ ಡೀಡು, ಎರಡನೇದು ವಕ್ಫ್ ಬೈ ಯೂಸರ್, ಮೂರನೇದು ವಕ್ಫ್ ಬೋರ್ಡ್ ನಲ್ಲಿ ಮುಸ್ಲಿಮೇತರರು ಇರ್ಬೇಕಾ ಬೇಡವಾ ಅನ್ನೋದು. ಯಾವಾಗ ವಿಚಾರಣೆ ಶುರುವಾಗುತ್ತೋ ಕಪಿಲ್ ಸಿಬಲ್ ಹೇಳ್ತಾರೆ ಎಲ್ಲವನ್ನೂ ಸಹ ವಿಚಾರಣೆಗೆ ಒಳಪಡಿಸಬೇಕು ಅಂತ. ಇದಕ್ಕೆ ಕಾರಣ ಏನ್ ಗೊತ್ತಾ, ಎಷ್ಟು ಸಾಧ್ಯನೋ ಅಷ್ಟನ್ನು ಕೇಸ್ ಎಳಿಬೇಕು ಮುಂದಕ್ಕೆ. ಯಾಕಂದ್ರೆ ಕೋಟಿ ಕೋಟಿ ಕಮಾಯಿ ಆಗತ್ತೆ ಇದರಿಂದ, ಅವರಿಗೆ ದುಡ್ಡು ಮಾಡ್ಕೊಳ್ಳೋದಕ್ಕೆ ಇದೇ ಚಾನ್ಸು ಅನ್ನೋದು ಅವರ ಅಭಿಪ್ರಾಯ. ಸ್ವತಂತ್ರಕ್ಕೂ ಮುಂಚೆ ಏನು ವಕ್ಫ್ ಆಸ್ತಿ ಇದೆ ಅದನ್ನು ಮುಟ್ತಾ ಇಲ್ಲ ಸರ್ಕಾರ, ಸ್ವತಂತ್ರ ಬಂದ ನಂತರ ಏನಿದೆ ಅದಕ್ಕೆ ಕಾಗದ ಪತ್ರ ಕೊಡಿ ಅಂತ ಕೇಳ್ತಾ ಇರೋದು. ಇವ್ರೇನ್ ಈಗ ಕಂಡಲ್ಲೆಲ್ಲ ಕೈ ಇಟ್ಟು ಅದು ವಕ್ಫ್ದು ಇದು ವಕ್ಫ್ದು ಅಂತಾರಲ್ಲ, ಅದಕ್ಕೆ ಕಾಗದ ಪತ್ರಗಳನ್ನು ಕೊಡಿ ಅಂತ ಕೇಳ್ತಾ ಇರೋದು ಸರ್ಕಾರ. ಇಷ್ಟಕ್ಕೆ ಇಷ್ಟು ದೊಡ್ಡ ರಾದ್ಧಾಂತ ಮಾಡಿದ್ದಾರೆ ನೋಡಿ. ಇವರ ಇಬ್ಬಂಗಿ ನೀತಿ ಹೇಗಿದೆ ನೋಡಿ. ವಕ್ಫ್ ಬಿಲ್ ನ ತಂದವರು ಇವರೇ, ಅಮೆಂಡ್ಮೆಂಟ್ ಮಾಡುವಾಗ ರಿಜಿಸ್ಟ್ರೇಷನ್ ನ ಇಟ್ಟವರು ಇವರೇ. ಈಗ ಮೋದಿ ಸರ್ಕಾರದ ಅಮೆಂಡ್ಮೆಂಟ್ ಅಲ್ಲಿ ರಿಜಿಸ್ಟ್ರೇಷನ್ ಇರೋದಿಕ್ಕೆ ಅದರ ಅಗತ್ಯತೆ ಇಲ್ಲ ಅಂತಾರೆ. ಈಗ ಉದಾಹರಣೆಗೆ ನಿಮ್ಮ ತಂದೆಯವರದ್ದೇ ಆಸ್ತಿ ಪಾಸ್ತಿ ಇದೆ ಅಂತ ಇಟ್ಕೊಳ್ಳಿ, ಅವರು ತೀರಿ ಹೋದ ನಂತರ ನೀವು ಅದರ ವಾರಸುದಾರರಾಗ್ತೀರಾ. ನನ್ನ ತಂದೆಯದ್ದು ಅದ ಆಸ್ತಿ, ಹಂಗಾಗಿ ನಂದು ಅಂತ ನೀವು ಜಾಗಟೆ ತಮಟೆ ಬಾರಿಸ್ತಾ ಹೋದ್ರೆ ಆ ಆಸ್ತಿ ನಿಮ್ಮ ಹೆಸರಿಗೆ ಬರುತ್ತಾ? ಅದಕ್ಕೆ ಬೇಕಾದ ಕಾಗದ ಪತ್ರಗಳನ್ನು ನೀವು ತೋರಿಸ್ಬೇಕು, ನಿಮ್ಮ ತಂದೆಯವರಿಂದ ಅದನ್ನ ನಿಮ್ಮ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡಿಸಿಕೊಳ್ಳಬೇಕು.
ಆಗ ಮಾತ್ರ ಅದು ನಿಮ್ಮದಾಗೋದು. ಇವ್ರು ಹೇಳ್ತಾರೆ ವಕ್ಫ್ ಆಸ್ತಿಗೆ ರಿಜಿಸ್ಟ್ರೇಷನ್ ಅಗತ್ಯ ಇಲ್ಲ ಅಂತ. ಎಂತಹ ತರ್ಕ ನೋಡಿ. ಇವರು ರಿಜಿಸ್ಟ್ರೇಷನ್ಗೆ ಯಾಕೆ ಹಿಂದಡಿ ಇಡ್ತಾ ಇದ್ದಾರೆ ಅಂದ್ರೆ, ಲಕ್ಷಾಂತರ ವಕ್ಫ್ ಆಸ್ತಿಗೆ ವಾರಸುದಾರರೇ ಇಲ್ಲ, ಕಾಗದ ಪತ್ರ ಅಂತೂ ಮೊದಲೇ ಇಲ್ಲ, ಇದಕ್ಕೆಲ್ಲ ಹಿಸಾಬ್ ಕಿತಾಬ್ ಚುಕ್ತಾ ಮಾಡ್ಬೇಕಾಗತ್ತಲ್ಲ, ಇದು ಅವರ ನೋವಿಗೆ ಕಾರಣ. ಇದಿಷ್ಟು ವಕ್ಫ್ ವಿಚಾರದಲ್ಲಿ 20ನೇ ತಾರೀಕು ಆದ ಬೆಳವಣಿಗೆಗಳು. ನಿಮ್ಗೆ ಏನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.